ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಇದೀಗ ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದೆ. ಮುಸ್ಲಿಂ ಮೀಸಲಾತಿ ಬಿಲ್ಗೆ ಸಹಿ ಹಾಕದೆ ರಾಜ್ಯಪಾಲರು ರಾಷ್ಟ್ರಪತಿಗೆ ಕಳಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಇದರಿಂದ ಹಿನ್ನಡೆಯಾಗಿದೆ. ವಿಧೇಯಕ ತಡೆ ಪಾಯಿಂಟ್ ಇದರಲ್ಲಿ ರಾಷ್ಟ್ರಪತಿಗಳು ಯಾಕೆ ಕಳಿಸಿದ್ದಾರೆ? ತಾನು ಒಪ್ಪಿಗೆ ಕೊಟ್ಟಿಲ್ಲ. ಈಗ ರಾಷ್ಟ್ರಪತಿಗಳಿಗೂ ಘನತೆ ವೆತ್ತ ಸುಪ್ರೀಂ ಕೋರ್ಟ್ 3 ತಿಂಗಳ ಗಡುವನ್ನು ಇಟ್ಕೊಂಡು ಕೂತಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ನಾವು ಅದನ್ನು ಅಪೋಸ್ ಮಾಡ್ತೀವಿ, ಚಾಲೆಂಜ್ ಮಾಡ್ತೀವಿ ಅಂತಾನೋ ಅಥವಾ ಅದ್ರ ಒಪ್ಪಲ್ಲ ಅಂತಾನೋ ಏನೋ ಹೇಳ್ತಿದ್ದಾರೆ, ಬೇರೆ ವಿಚಾರ. ಪ್ರಾಬ್ಲಮ್ ಏನು ರಾಜ್ಯಪಾಲರು ಎತ್ತುತ್ತಾ ಇರೋದು? ಒಂದು 16 ಪುಟಗಳಲ್ಲಿ ಬರೆದಿದ್ದಾರೆ ಅವ್ರದ್ದು ತಮ್ಮ ವರದಿಯಲ್ಲಿ. ಹೀ ಸೇಸ್ ದಿಸ್ ಕ್ಯಾನಾಟ್ ಬಿ ಬೇಸ್ಡ್ ಆನ್ ರಿಲಿಜನ್. ನೀವು ಮಾಡಕ್ಕೆ ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರಲ್ಲಿ ಮಾಡಿದ್ದೀವಿ ಅಂತಂದರೆ ಹಿಂದೆ ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಪೆಂಡಿಂಗ್, ಇನ್ನೂ ಪೆಂಡಿಂಗಲ್ಲಿ ಇದೆ, ಸುಪ್ರೀಂ ಕೋರ್ಟಲ್ಲಿ ಇದೆ. ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ. ಇದನ್ನೇ ನಾನು ಅವತ್ತಿಂದ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಈಗಲೂ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಮರಿಗೆ ಅದು ಹೋಗಬೇಕು ಅನ್ನೋದಾದರೆ ಗೋ ಅಂಡ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಅಂಡ್ ಟೆಲ್ ದೆಮ್ ಟು ಡಿಸ್ಪೋಸ್ ಆಫ್ ದೋಸ್ ಪಿಟಿಷನ್ಸ್. ಡಿಸ್ಪೋಸ್ ಮಾಡಕ್ಕೆ ಹೇಳಿ. ದಿ ಕೋರ್ ಕ್ವಶನ್, ಮೂಲವಾದಂತಹ ಪ್ರಶ್ನೆ, ಧರ್ಮ ಆಧಾರಿತ ಆಗತ್ತಾ ಆಗಲ್ವಾ? ಮುಸ್ಲಿಮರನ್ನ ಧರ್ಮ ಆಧಾರಿತ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳ ಹೇಳಿಕೆ. ಬ್ಯಾಕ್ವರ್ಡ್ ಕ್ಲಾಸಸ್ಸು ಹಿಂದುಳಿದ ವರ್ಗದ ಆಧಾರದಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದಾದರೆ, ಹಾಗಾದರೆ ಮುಸ್ಲಿಮರು ಧರ್ಮ ಆಧಾರದಲ್ಲಿ ಏನು ಕೇಳೋ ಹಾಗಿಲ್ವಾ? ಫಾರ್ ಎಕ್ಸಾಂಪಲ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್, ಬಿಕಾಸ್ ದಟ್ ಗೋಸ್ ಡೈರೆಕ್ಟ್ಲಿ ಇನ್ ಟು ರಿಲಿಜನ್. ಇಲ್ಲಿ ಹೀಗೆ ಹೇಳ್ತಾರೆ, ಅಲ್ಲಿ ಹಾಗೆ. ದಟ್ ಈಸ್ ದಿ ಪ್ರಾಬ್ಲಮ್. ಚೀಫ್ ಮಿನಿಸ್ಟ್ರು ಸ್ಕಿಪ್ ಮಾಡ್ತಾರೆ. ಹೀಗೆ ಬಂದಾಗ ಹಿಂಗೆ ಜಾರ್ತಾರೆ, ಹಂಗೆ ಬಂದಾಗ ಹಂಗೆ ಜಾರ್ಬಿಡ್ತಾರೆ. ನೀವು ಜಾರ್ಬೋದು, ದಟ್ಸ್ ಯುವರ್ ಪಾಲಿಟಿಕ್ಸ್. ಅವಕಾಶಗಳಿದೆ. ಎಸ್. ಇನ್ನು ಈ ಗಣತಿ ವಿಚಾರದಲ್ಲಿ ಹೆಚ್ಚಾಗ್ತಾ ಇದೆ. ನೋಡೋಣ ಏನಾಗುತ್ತೆ. ಗವರ್ನರ್ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಏನು ಮಾಡ್ತಾರೆ ನೋಡೋಣ. ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ವೇದಿಕೆಯಲ್ಲಿದ್ದರಂತೆ, ಸಿದ್ದರಾಮಯ್ಯನವರಿದ್ದರು. ಗುಲ್ಬರ್ಗಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಖರ್ಗೆ ಅವರು ಹೇಳಿದ್ರು, ಹುಷಾರಿಬ್ರುವೇ, ಕೇರ್ಫುಲ್ ಆಗಿರಿ, ಸರ್ಕಾರ ಬೀಳಿಸೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು. ಬಿ ಜೆ ಪಿ ಇದೆ ಕೆಲಸ ಅದು. ಹೌದಾ, ಇರ್ಬೋದು. ಈ ಮಧ್ಯೆ ಮುಖ್ಯಮಂತ್ರಿಗೆ ಸ್ನೇಹಮಯಿ ಕೃಷ್ಣ ಅವ್ನ ಅರ್ಜಿ ಹಾಕಿದ್ರು CBI ತನಿಖೆ ಕೇಳಿ. ಹೈಕೋರ್ಟ್ ವಿಭಾಗೀಯ ಪೀಠ ಎಲ್ಲರಿಗೂ ನೋಟಿಸ್ ಕೊಟ್ಟಿದೆ. 28ನೇ ತಾರೀಕು ವಿಚಾರಣೆ ಮುಂದೂಡಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಕೆಡಬೇಕು, ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲಿ ಏನೇ ಭೇದ ಭಾವ ಇರ್ಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಬಡ ಜನರನ್ನ ನುಂಗುತ್ತಾರೆ. ಹಿಂದೆ ಸಾಧ್ಯವೇ ಇಲ್ಲ ಅಂದವರು ಈಗ ಮಾತಾಡ್ತಾ ಇದ್ದಾರೆ ಸರ್. ಈಗಲೂ ನನ್ನ ಪ್ರಕಾರ ಸಾಧ್ಯ ಇಲ್ಲ, ಇರಬಾರದು. 132 ಜನರನ್ನ ಹೊಂದಿರುವಂತಹ ಐರಾವತ ಪಕ್ಷ, ಅದರ ಬಗ್ಗೆ ಆಲೋಚನೆನೂ ಮಾಡಬಾರ್ದು ಅಲ್ವಾ? ಆಲೋಚನೆ ಮಾಡಿದ್ರೆ ಆದರೆ ಹಾಗೆ ಆಲೋಚನೆ ಮಾಡ್ತಾರೆ ಅಂದ್ರೆ ನಾನು ಏನು ಹೇಳಲಿ ಅದಕ್ಕೆ? ಅವರವರು ಶಾಸಕರ ಮನೋಸ್ಥಿತಿ ಅದು. ಎಸ್. ಇನ್ನು ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ 72 ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನು ನಡೆಸಿತು. ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ನೇಮಕ ಮಾಡುವ ಕಾಯ್ದೆಯ ನಿಯಮವನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇನ್ನು ಬಂಗಾಳದಲ್ಲಿ ವಕ್ಫ್ ಹೆಸರಿನಲ್ಲಿ ಆಗ್ತಾ ಇರುವ ಹಿಂಸಾಚಾರ ವಿಚಾರವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಬೇಸರವನ್ನು ಹೊರಹಾಕಿದೆ. ನಾಳೆ ಮಧ್ಯಂತರ ಆದೇಶ ನೀಡುವುದಾಗಿ ತಿಳಿಸಿದೆ. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮುರ್ಷಿದಾಬಾದ್ ಗಲಭೆಗೆ ಬಿಜೆಪಿ ಕಾರಣ ಅಂತ ದೂರಿ ಪ್ರಧಾನಿ ಮೋದಿ ಅವರಿಗೆ ಒಂದು ಮನವಿ ಪತ್ರವನ್ನು ಬರೆದಿದ್ದಾರೆ. ಮಂಗಳೂರಿನಲ್ಲಿ ಶುಕ್ರವಾರ ನಾಳಿದ್ದು ಪ್ರೊಟೆಸ್ಟ್ ಮಾಡೋಣ ಅಂತಾರೆ. ಈಗೇನು ಪ್ರೊಟೆಸ್ಟ್ ಅಲ್ಲಿ ಪ್ರಾಬ್ಲಮ್ ಅಲ್ಲ. ಪ್ರೊಟೆಸ್ಟ್ ವಯಲೆಂಟ್ ಆಗಿ ನಿರ್ದಿಷ್ಟ ಕಮ್ಯುನಿಟಿ ಮೇಲೆ ತಿರುಗಿ ಬಿದ್ದರೆ ವಾಪಸ್ಸು ತಿರುಗಿ ಬೀಳುವ ದಿನ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಅದು ಸಂಘಟಿತವಾಗಿ ಇನ್ನೊಂದು ಬಹುಮತದ ಇರಬಹುದಾದ ಇನ್ನೊಂದು ಗುಂಪು ತಿರುಗಿ ಬಿದ್ದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಾನು ಹೇಳ್ತಾ ಇದ್ದೀನಿ, ಭಾಳ ಪ್ರದೇಶಗಳಲ್ಲಿ ಈ ರೀತಿ ಸುತ್ತೋಲೆ ಹೊಡೆಸೋದು ಸರಿ. ನನ್ನ ಸಾಂದ್ರತೆ ಹೆಚ್ಚಿರುವ ಜಾಗದಲ್ಲಿ ನಾನು ಹುಲಿಯಂತೆ ವರ್ತಿಸ್ತಾ ಇರಬಹುದು, ಆಗ ನನಗೆ ಅರಿವಾಗದೇ ಇರಬಹುದು. ಬಟ್ ಅದು ಇಲ್ಲದೇ ಇರೋ ಜಾಗಗಳು ಇರುತ್ತವೆ ಅನ್ನೋದನ್ನು ಮರಿಬಾರ್ದು ಎಲ್ಲರೂ ಆಮೇಲೆ. ಹಾಗಾಗಿ ಇಟ್ಸ್ ನಾಟ್ ಫೇರ್. ಪ್ರೊಟೆಸ್ಟ್ ಮಾಡೋದು ಬೇರೆ ಮಾಡ್ಕೋಬೋದು. ಇನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯ ನೇಮಕ ಮಾಡೋ ಕಾಯ್ದೆನಾ ಸರಿನಾ? ನೋ. ಹಿಂದೂಗಳಿಂದ ಅಲ್ಲ, ಹಿಂದೂ ದತ್ತಿ ಇದಕ್ಕೆ ಬಿಡ್ತೀರಾ ನೀವು ಅಂತ ಬಿಡ್ಬೋದು. ಅನ್ಲೆಸ್ ರಿಲಿಜನ್ ಅಂದರೆ ನನ್ನ ಆಚಾರ ಪರಂಪರೆಗಳನ್ನು ನಡೆಸುವಂತಹ ಕೆಲಸದಲ್ಲಿ ಅದು ಅವರು ಭಾಗಿಯಾಗದಿದ್ದರೆ, ಆಸ್ತಿಗಳನ್ನು ಮ್ಯಾನೇಜ್ ಮಾಡುವ ವಿಚಾರದಲ್ಲಿದ್ದರೆ ಇರಲಿ ಬಿಡಿ, ಈ ಕಡೆಯವರು ಆ ಕಡೆ ಇರಲಿ, ಆ ಕಡೆಯವರು ಈ ಕಡೆ ಇರಲಿ. ಆಸ್ತಿಗಳು ವಕ್ಫ್ದು ಅದೇ ಪಾಯಿಂಟ್ ಹೇಳ್ತಾ ಇರೋದೀಗ.
ಇದು ಆಸ್ತಿಗಳ ಮ್ಯಾನೇಜ್ಮೆಂಟಿನ ಬಿಲ್. ಇದು ಅವರ ಆಚರಣೆಗೆ ಅಡ್ಡಿ ಬರ ಆಚರಣೆ. ನಮಾಜ್ ಹೇಗಾಗಬೇಕು ಅಲ್ಲ, ಮಸೀದಿ ಅಂದ್ರೆ ಹೇಗಿರಬೇಕು ಅಲ್ಲ, ಅದು ಯಾವುದಕ್ಕೂ ಅಲ್ಲ ಅದಲ್ಲ ಅನ್ನೋದು ಇವ್ರ ವಾದ. ಕೋರ್ಟ್ ಏನು ಹೇಳುತ್ತೋ ನೋಡೋಣ ಸದ್ಯಕ್ಕೆ ಅಲ್ವಾ. ಇನ್ನು ಆಸ್ತಿ ದಾಖಲೆ ವಿಷಯವಾಗಿಯೂ ಕೂಡ ಹೇಳ್ತಿತ್ತು, ಹೆಂಗೆ ಇದನ್ನ ಮಾಡ್ತೀರಿ ಅಂತ. ಅಲ್ಲಲ್ಲ, ಅವ್ರು ಏನು ಬೇಕಾದ್ರೂ ಕೇಳಲಿ, ಪ್ರಶ್ನೆ ಅದಕ್ಕೊಂದು ಯಾರೋ ಒಂದು ಉತ್ತರ ಕೊಡ್ತಾರೆ. ಬಟ್ ಬರೀ ಇದು ಯಾವುದೋ ಮೆಂಬರ್ಶಿಪ್ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳೋದಲ್ಲ. ಇದು ಕ್ವಶನ್ ಈಸ್, ಹೇಗೆ ಇದು ಜಾರಿಗೆ ಬಂತು ಈ ಪದ್ಧತಿ? ನಮ್ಮ ದೇಶದ ಅಲ್ಲದ ಪದ್ಧತಿ, ಮತ್ತು ಈ ಪದ್ಧತಿಗೆ ಕಾನೂನು ವ್ಯಾಪ್ತಿ ಹೇಗೆ ಸಿಕ್ತು? ಅದರಿಂದ ಆಗುತ್ತಿರುವ ಅನಾಹುತಗಳೇನು ನಾಳೆ? ಮತ್ತು ಅದು ಯಾವುದೇ ರೀತಿಯ ಪ್ರಶ್ನಾತೀತವಾಗಿ ಆಗಲಿಕ್ಕೆ ಸಾಧ್ಯ ಹೇಗೆ? ಹಾಗಾದ್ರೆ ನಾಳೆ ವಕ್ಫ್ ಮಂಡಳಿಯ ರೀತಿ ಇನ್ನೊಂದು ಮಂಡಳಿನ ಯಾರು ರಚಿಸಿ ಹಿಂದೂಗಳದ್ದು ಯಾರ್ದೋ ಒಂದು ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಸೇಮ್ ಅವರು ಫಾಲೋ ಮಾಡ್ತಾರೆ. ಸ್ಟಾರ್ಟ್ ಮಾಡಿಬಿಟ್ರೆ ಇದು ದಶರಥ ಮಹಾರಾಜನ ಕಾಲದಲ್ಲಿ ಹಿಂದೂಗಳದ್ದು ಜಾಗ ಇದು 600 ಎಕರೆ ಇಲ್ಲಿಂದ ಆಯ್ತಪ್ಪ ಈ ಮಂಡ್ಲಿಗೆ ಸೇರಿಸಿ ಅಂತಂದ್ರೆ ಆಗತ್ತಾ? ಹಾಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದಾ? ದಾಖಲೆ ಕೇಳಬೇಡಿ. ದಾಖಲೆ ಕೇಳಂಗಿಲ್ಲ. ಕೇಳಿದ್ರೆ ರಾಮಾಯಣದಲ್ಲಿದೆ ಇದು ಉಲ್ಲೇಖ. ಹಳೆದನ್ನ ಹೆಂಗೆ ಕೇಳಕ್ಕಾಗತ್ತೆ? ದಾಟ್ಸ್ ದಿ ಪ್ರಾಬ್ಲಮ್. ಎಸ್. ನಾವು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಫ್ಯಾಮಿಲಿಗೆ ಕಂಟಕ ಎದುರಾಗಿದ್ದು, ನಿನ್ನೆ ಇಡಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೈಡ್ರಾಮಾ ಸೃಷ್ಟಿ ಮಾಡಿದ್ರು. ದೆಹಲಿಯಲ್ಲಿ ಹಳೆಯ ಎಐಸಿಸಿ ಕಚೇರಿ ಮುಂಭಾಗ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಇಡಿ ಕಚೇರಿಯತ್ತ ತೆರಳಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಇನ್ನು ರಾಜ್ಯದಲ್ಲಿ ಕೂಡ ಬೆಂಗಳೂರಿನಲ್ಲಿ ಶಾಂತಿನಗರದ ಇಡಿ ಕಚೇರಿ ಎದುರು ಕೈ ಕಾರ್ಯಕರ್ತರು ಮೋದಿ ಪ್ರತಿಕೃತಿಯನ್ನ ದಹಿಸಿದ್ದಾರೆ. ಕೂಡಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ರಾಬರ್ಟ್ ವಾದ್ರಾ ಇವತ್ತು ಕೂಡ 2ನೇ ದಿನದ ವಿಚಾರಣೆಯನ್ನ ಹಾಜರಾಗಿದ್ದು ವಿಚಾರಣೆ ಎದುರಿಸಿದ್ದಾರೆ. ಇದು ಬಿಜೆಪಿಯ ದ್ವೇಷ ರಾಜಕಾರಣ ಅಂತ ಸಿಎಂ ಕಿಡಿಕಾರಿದ್ದಾರೆ. ಅದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ? 100 ವರ್ಷಗಳಿಂದ ಇದೆ ಅಂತ ಇದನ್ನ ಈಗ ಅವರು ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು, ಆಮೇಲೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು ನಮ್ಮ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. ಕಳೆದ 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಐಟಿ ಇಡಿಯನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂತಾ ಇದ್ದಾರೆ. RSS ನವರಿಗೆ ಐಟಿ ಇಡಿ ಇಲ್ವಾ? 150, 300, 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಇದು ಸಂಸ್ಥೆಗೆ ದುಡ್ಡು? 600 ಐಷಾರಾಮಿ ಕಚೇರಿಗಳನ್ನ ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? 75,000 ಜನ ದೇಣಿಗೆ ಕೊಟ್ಟಿದ್ದಾರಂತೆ RSS ಅವರಿಗೆ. ಐಟಿ ಇಡಿ ನಿಜವಾಗ್ಲೂ ಪಾರದರ್ಶಕತೆ ಇರಬೇಕು, ತೋರಿಸಬೇಕು ಅಂದ್ರೆ ಫಸ್ಟ್ RSS ಕಚೇರಿಗಳನ್ನ ರೈಡ್ ಮಾಡಿಸಿ. ಪಕ್ಷಕ್ಕೆ ಅಥವಾ ಸಂಸ್ಥೆಗೆ ರೈಡ್ ಮಾಡಿದ್ರೆ ಸಂತೋಷ, ಅವ್ರು ಉತ್ತರ ಕೊಟ್ಕೊಳ್ಳಿ RSSನವರು. ಬಟ್ RSS ಕಚೇರಿಗಳೆಲ್ಲ ನಿನ್ನೆ ಮೊನ್ನೆ ಆಗಿರೋದಲ್ಲ, ನಿಮ್ಮ ಸಮಯದಲ್ಲಿ ಇತ್ತು, ನೀವೇ ಮಾಡ್ಕೋಬೇಕಾಗಿತ್ತು. ಅವಕಾಶ ಇತ್ತಲ್ಲ. ನಂಬರ್ 1 ಸಿದ್ದರಾಮಯ್ಯನವ್ರು ಹೇಳಿದ್ರು 100 ವರ್ಷಗಳ ಸಂಸ್ಥೆ ಅದು. ಸಂಸ್ಥೆ 100 ವರ್ಷದ್ದು, ಆಸ್ತಿ ವ್ಯವಹಾರ 100 ವರ್ಷದ್ದಲ್ಲ. ದಾಟ್ಸ್ ದಿ ಪ್ರಾಬ್ಲಮ್. Ultimately, court will have to take a call on this. ದಾಖಲೆಗಳೇ ಇಲ್ಲದೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ರು. 1000 ಹೇಳ್ಬೋದು ಅದಕ್ಕೆ. ದಾಖಲೆಗಳೇ ಇಲ್ಲದೆ ವಕ್ ಪ್ರಾಪರ್ಟಿ ಕೇಳಿದಾಗ ಯಾಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ? ಆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಸಪೋರ್ಟ್ ಮಾಡ್ತೀನಿ? ಹಂಗಾಗಲ್ಲ. ಕೋರ್ಟ್ಗೆ ಚಾರ್ಜ್ ಶೀಟ್ ಹೋಗಿದೆ, ಐದರ್ ಚಾರ್ಜ್ ಶೀಟ್ ವಿಲ್ ಸ್ಟಿಕ್ ಆರ್ ವಿಲ್ ಗೋ. 1ನೇ ತರಗತಿಗೆ ಜೂನ್ 6ನೇ ತಾರೀಕಿಂದ ಜೂನ್ 1ಕ್ಕೆ 6 ವರ್ಷ ಕಡ್ಡಾಯ ಅಂತ ನಿಯಮ ಇತ್ತು. ಪೋಷಕರಿಗೆ ಈಗ ಸರ್ಕಾರ ಹೇಳ್ತಿದೆ ರಾಜ್ಯದಲ್ಲಿ, ಇಲ್ಲ ಅದನ್ನು 5 ವರ್ಷ 5 ತಿಂಗಳಿಗೆ ಮಾಡ್ಕೊಡ್ತೀವಿ ಸಡಿಲಿಕ್ಕೆ, ಇದು 1 ವರ್ಷಕ್ಕೆ ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ಬಟ್ ಇದು ರಾಜ್ಯದ ಪಠ್ಯಕ್ರಮಕ್ಕೆ ಅನ್ವಯ ಆಗುತ್ತೆ, CBSE ಕೇಂದ್ರೀಯ ವಿದ್ಯಾಲಯಗಳು ಅವಕ್ಕೆಲ್ಲ ಅನ್ವಯ ಆಗಲ್ಲ ಅಂತ ಹೇಳ್ತಿದ್ದಾರೆ. 7 ತಿಂಗಳ ವಿನಾಯಿತಿ ಅಂತೆ. ಏನಕ್ಕೆ ಇದು ಯಾಕೆ ಕೊಡಬೇಕಾಗಿತ್ತು ಅಂದ್ರೆ ಏನಕ್ಕೆ ಅಂತ? ಮತ್ತೆ ಮಕ್ಕಳನ್ನ ಅದೇ ಕ್ಲಾಸಲ್ಲಿ ಕೂರಿಸಬೇಕು, ಆಗ ಮಕ್ಕಳ ಮೇಲೆ ಈ ವರ್ಷಕ್ಕೆ ಮಾತ್ರ, ಮುಂದಿನ ವರ್ಷಕ್ಕೆ ಮುಂದಿನ ವರ್ಷ ಆ ಥರದ ಮಕ್ಕಳಿರಲ್ವಾ? ಸರಿ ಹೋಗುತ್ತಲ್ಲ ಸರ್. LKG UKG 4 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರಲ್ಲ. ಈಗಾಗಲೇ 3 ವರ್ಷ ಬಂದ್ಬಿಟ್ಟಿರುತ್ತವಲ್ಲ ಮಕ್ಕಳವು. 2-3 ವರ್ಷ ಇರಲ್ವಾ ಈ ಪ್ರಾಬ್ಲಮ್ ಅಂತ ನಾನು ಕೇಳೋದು. ಇಲ್ಲ ಸರ್, ಈ ವರ್ಷಕ್ಕೆ ಮಾತ್ರ ಇರುತ್ತೆ ಅಂತ. 6 ವರ್ಷ ಅಂತ ಯಾಕೆ ಮಾಡಿರಬಹುದು? ಬುದ್ಧಿವಂತರು, ಅರಿತವರು, ಪ್ರಾಜ್ಞರು. ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು ಅಲ್ಲ, ಆ ಬುದ್ಧಿಮತ್ತೆ ಬರಲಿ ಅಂತ. ಇವತ್ತಿನ ಫಾದರ್ಸು, ಪೇರೆಂಟ್ಸು ಎಲ್ಲ ಸೂಪರ್ ಕಿಡ್ಗಳು, ಸೂಪರ್ ಡ್ಯಾಡ್ ಅಂಡ್ ಮಮ್ಸು. ಯಾಕೆ ಸರ್? ಎಲ್ಲರೂ 3ನೇ ವರ್ಷಕ್ಕೇನೆ 6ನೇ ಕ್ಲಾಸ್ಗೆ ಹಾಕ್ಬೋದು ಅಂದರೆ ಪಪ್ಪು ರೆಡಿಯಾಗು ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇಕಾದ್ರೆ ಮನೆ ಒಳಗಡೆ. ಅಷ್ಟು ನೋಡ್ತೀನಲ್ಲ ಭಾಳ ಕಡೆ. ಅದು ಹೇಳೋದು ತುಂಬ ದೇ ಹ್ಯಾವ್ ಬಿಕಮ್ ಒಂಥರ ಎಕ್ಸಿಬಿಷನ್ ಡಾಲ್ಸ್ ಆಗಿಬಿಟ್ಟಿವೆ. ಅವುಗಳ ಸಾಮರ್ಥ್ಯ, ಚಾತುರ್ಯ, ಅವುಗಳ ಅದ್ಭುತವಾದ ಕೆಲವು ಶಕ್ತಿಗಳನ್ನು ಒಂಥರ ವ್ಯಾಪಾರ ವಹಿವಾಟಿಗೆ
ಇತ್ತಂತೆ ಕಾಣಿಸುತ್ತೆ ನನಗೆ ಎಷ್ಟೋ ಕಡೆ ಪೇರೆಂಟ್ಸ್ ಆಟಗಳು. ಹೌದು, ಎಲ್ಲರ ಮುಂದೆ ಹೇಳು 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 ಅಂತ. ಎಸ್.